ಜೇವರ್ಗಿ ಅದ್ದೂರಿ ಸಾಮ್ರಾಟ ಅಶೋಕ ಜಯಂತಿ. ಯುದ್ಧ ಬೇಡ ಬುದ್ಧ ಬೇಕು ಘೋಷಣೆ. ಜಗತ್ತಿಗೆ ಇಂದು ಕ್ಷಮೆಯ ಧರಿತ್ರಿ ಬುದ್ಧನ ಶಾಂತಿ ಸಂದೇಶದ ತುರ್ತು ಅಗತ್ಯವಿದೆ ಎಂಬ ಆಶಯದೊಂದಿಗೆ ಪಟ್ಟಣದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನದಲ್ಲಿ ಗುರುವಾರ ಹುಣ್ಣಿಮೆ ಹಾಗೂ ಸಾಮ್ರಾಟ ಅಶೋಕನ ಜಯಂತಿಯನ್ನು ಅತ್ಯಂತ ವೈಭವದಿಂದ ಆಚರಿಸಲಾಯಿತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪೂಜ್ಯ ವರಜ್ಯೋತಿ ಬಂತೇಜಿಯವರು ವಹಿಸಿ ಆಶೀರ್ವಚನ ನೀಡಿದರು. ಮುಖ್ಯ ಭಾಷಣಕಾರರಾಗಿ ಆಗಮಿಸಿದ್ದ ಕಲಬುರ್ಗಿಯ ಖ್ಯಾತ ದಲಿತ ಚಿಂತಕ ಶ್ರೀ ಹನುಮಂತ ಬೋಧನ್ಕರ್ ಅವರು ಮಾತನಾಡಿ, ಬುದ್ಧನ ತತ್ವಗಳು ಕೇವಲ ಒಂದು ಧರ್ಮಕ್ಕೆ ಸೀಮಿತವಲ್ಲ, ಅವು ವಿಶ್ವದ ಮಾನವ ಕುಲಕ್ಕೆ ದಾರಿದೀಪವಾಗಿವೆ. ವೈಜ್ಞಾನಿಕ ಮನೋಭಾವ ಹಾಗೂ ಮಾನವೀಯ ಮೌಲ್ಯಗಳೇ ಬೌದ್ಧ ಧಮ್ಮದ ಅಡಿಪಾಯ ಎಂದು ಪ್ರತಿಪಾದಿಸಿದರು. ಶಾಂತಿಯ ಪಥವೇ ಶ್ರೇಷ್ಠ. ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಶ್ರೀ ಶಾಂತಪ್ಪ ಕೂಡ್ಲಿಗಿ ಅವರು ಮಾತನಾಡಿ, ಕಳಿಂಗ ಯುದ್ಧದ ನಂತರ ರಕ್ತಪಾತದಿಂದ ಮನನೊಂದ ಸಾಮ್ರಾಟ ಅಶೋಕನು ಶಸ್ತ್ರತ್ಯಾಗ ಮಾಡಿ ಬುದ್ಧನ ಶರಣು ಹೋದನು. ಅಂದಿನಿಂದ ಇಂದಿನವರೆಗೆ ವಿಶ್ವಕ್ಕೆ ಬೇಕಿರುವುದು ಯುದ್ಧವಲ್ಲ, ಬದಲಾಗಿ ಶಾಂತಿ ಮತ್ತು ನೆಮ್ಮದಿ ನೀಡುವ ಬುದ್ಧನ ಮಾರ್ಗ. ಸಾಮ್ರಾಟ ಅಶೋಕನ ಧಮ್ಮ ವಿಜಯದ ಹಾದಿಯಲ್ಲಿ ನಾವೆಲ್ಲರೂ ಸಾಗಬೇಕಿದೆ ಎಂದರು. ಗಣ್ಯರ ಉಪಸ್ಥಿತಿ ಮತ್ತು ದಾಸೋಹ. ಈ ಸಂದರ್ಭದಲ್ಲಿ ಭಾರತೀಯ ಬೌದ್ಧ ಮಹಾಸಭಾದ ತಾಲೂಕು ಅಧ್ಯಕ್ಷರಾದ ಮಲ್ಲಣ್ಣ ಕೊಡಚಿ ಸೇರಿದಂತೆ ಪ್ರಮುಖರಾದ ಪುಂಡಲೀಕ ಗಾಯಕ್ವಾಡ್, ಭೀಮರಾಯ ನಗನೂರು, ಶ್ರೀಮಂತ ಧನಕರ್, ರಾಯಪ್ಪ ಬಾರಿಗಡ, ಭೀಮಶಂಕರ್ ಹರಣಾಳ್ ಹಾಗೂ ಇತರ ಗಣ್ಯರು ಉಪಸ್ಥಿತರಿದ್ದರು. ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ನೂರಾರು ಬೌದ್ಧ ಉಪಾಸಕ ಉಪಾಸಕಿಯರಿಗೆ ಹಾಗೂ ಅಭಿಮಾನಿಗಳಿಗೆ ಶ್ರೀ ರಾಜಶೇಖರ್ ಎಸ್ ಶಿಲ್ಪಿ ಹಾಗೂ ವಕೀಲರ ಸಂಘದ ಪ್ರಧಾನ ಕಾರ್ಯದರ್ಶಿಯವರು ಅನ್ನಪ್ರಸಾದ ಸೇವೆಯನ್ನು ಅತ್ಯಂತ ಶಿಸ್ತುಬದ್ಧವಾಗಿ ವ್ಯವಸ್ಥೆಗೊಳಿಸಿದ್ದರು. ಸಂಗಣ್ಣ ಗುಡೂರ್, ನಿಂಗಪ್ಪ ಗುಳ್ಯಾಳ, ವಿಶ್ವರಾಧ್ಯ ಗಣವಾರ ಸೇರಿದಂತೆ ಜೇವರ್ಗಿ ತಾಲೂಕಿನ ಪ್ರಮುಖ ದಲಿತ ಹಾಗೂ ಬೌದ್ಧ ಮುಖಂಡರು ಕಾರ್ಯಕ್ರಮದ ಯಶಸ್ಸಿಗೆ ಸಾಕ್ಷಿಯಾದರು. ಈ ಸಮಾರಂಭವು ಪಟ್ಟಣದಲ್ಲಿ ಸಾಮರಸ್ಯ ಮತ್ತು ವೈಚಾರಿಕ ಜಾಗೃತಿಗೆ ನಾಂದಿ ಹಾಡಿತು.